ಇನ್ನು ಅಮೆರಿಕ ಮೇಲೆ ಇರಾನ್ ದಾಳಿ ಎಫ್ಬಿಐ ಸ್ಫೋಟಕ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಅಮೆರಿಕ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ ಪ್ರತಿಕಾರದ ದಾಳಿಯನ್ನ ಮಾಡಬಹುದು. ದಾಳಿಯ ವಿಚಾರವಾಗಿ ಇದೀಗ ಎಫ್ಬಿಐ ಹೊರಹಾಕ್ತಾ ಇರುವಂತಹ ಸ್ಫೋಟಕ ಮಾಹಿತಿ. ಸಮುದ್ರ ಮಾರ್ಗದ ಮೂಲಕ ಡ್ರೋನ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿವೆ. ಅಮೆರಿಕ ಮೇಲಿನ ದಾಳಿಗೆ ಇರಾನ್ ಪಕ್ಕಾ ಪ್ಲಾನ್ ಮಾಡಿದೆ. ಅಮೆರಿಕ ಗುಪ್ತಚರ ಪಡೆಗಳ ಸ್ಫೋಟಕ ಮಾಹಿತಿ. ಇರಾನ್ ತೀರ ಪ್ರದೇಶದಲ್ಲಿ ಮಾತ್ರ ದಾಳಿಯಲ್ಲ, ಅಮೆರಿಕ ಸಮೀಪದ ಪಶ್ಚಿಮ ತೀರದ ಕ್ಯಾಲಿಫೋರ್ನಿಯಾ ಇದು ಕೂಡ ಇರಾನ್ ಟಾರ್ಗೆಟ್. ಇರಾನ್ ಸಂಚನ್ನ ಬರೋದಕ್ಕೆ ಮಾಡಿರುವಂತಹ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಈಗ ಎಫ್ಬಿಐ ಸ್ಫೋಟಕ ಅಂಶಗಳನ್ನ ಹೊರಹಾಕ್ತಾ ಇದೆ, ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ. ಅಮೆರಿಕ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳಬಹುದು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಮೆರಿಕ ಮೇಲಿನ ದಾಳಿಗೆ ಇರಾನ್ ಪಕ್ಕಾ ಪ್ಲಾನ್ ಮಾಡಿದೆಯಂತೆ. ಅಮೆರಿಕ ಗುಪ್ತಚರ ಪಡೆಗಳ ಸ್ಫೋಟಕ ಮಾಹಿತಿ. ಇರಾನ್ ತೀರ ಪ್ರದೇಶದಲ್ಲಿ ಮಾತ್ರ ದಾಳಿ ನಡೆಯೋದಿಲ್ಲ, ಅಮೆರಿಕ ಸಮೀಪದ ಜಲಗಡಿಯಿಂದಲೂ ಕೂಡ ದಾಳಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಂತೆ. ಪಶ್ಚಿಮ ತೀರದ ಕ್ಯಾಲಿಫೋರ್ನಿಯಾ ಇದು ಮೇನ್ ಇರಾನ್ ಟಾರ್ಗೆಟ್ ಆಗಿರುತ್ತೆ. ಇರಾನ್ ಸಂಚನ್ನ ಬಯಲು ಮಾಡಿದಂತಹ ಎಫ್ಬಿಐ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಅಮೆರಿಕ ಮೇಲೆ ಇರಾನ್ ದಾಳಿಯ ಬಗ್ಗೆ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರುವಂಥದ್ದು. ಇರಾನ್ ದಾಳಿಗೆ ದೊಡ್ಡಣ್ಣ ನಡುಗ್ ಹೋಗುತ್ತಾ ಹಾಗಿದ್ರೆ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ ಕೊಡ್ತಾ ಇದ್ರು. ಈ ಕಡೆಯಿಂದ ಯಾವಾಗ ಸರ್ವೋಚ್ಚ ನಾಯಕನ ಆಯ್ಕೆ ಆಯಿತು, ಅದಾಗಿನಿಂದಲೂ ಕೂಡ ನಾವು ಯಾರನ್ನೂ ಬಿಡೋದಿಲ್ಲ, ಈ ಹಿಂದೆ ಆದಂತಹ ಪರಿಸ್ಥಿತಿಯೇ ಹೊಸದಾಗಿ ಬರುವಂತಹ ನೇಮಕ ಆಗುವಂತಹ ಸರ್ವೋಚ್ಚ ನಾಯಕನಿಗೂ ಕೂಡ ಆಗತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ ಕೊಟ್ಟರು. ಬಟ್ ಇರಾನ್ ಇಷ್ಟು ದಿನ ಯುದ್ಧವನ್ನ ಆರಂಭ ಮಾಡಿದ್ದು ನೀವಾಗಿರ್ಬೋದು, ಆದರೆ ಅದನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ವಾಟ್ ನೆಕ್ಸ್ಟ್ ಅನ್ನೋದನ್ನ ಡಿಸೈಡ್ ಮಾಡೋದು ನಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು, ನಾವು ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ಗೆ ನೀಡ್ತಾ ಹೋದ್ರು. ಅದಕ್ಕೆ ತಕ್ಕಂತೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿ ಇದೀಗ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು ಎಫ್ಬಿಐ ಕಡೆಯಿಂದ. ಹಾಗಾಗಿ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇದೀಗ ಕಣ್ಣಿಟ್ಟಿರುವಂಥದ್ದು ಇರಾನ್. ಯಾವ ಸಮಯದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು, ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡೋದಿಲ್ಲ.